ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ನಮ್ಮ ಮನೇಲಿ ನನ್ನ ದೊಡ್ಡ ಮಗ ಕಾಲೇಜಿಂದ ಯಾವುದೋ ಒಂದು ಫಾರ್ಮ್ ಫಿಲ್ ಮಾಡುವಾಗ ನನ್ನ ಹಸ್ಬೆಂಡು ಮತ್ತು ನಂದು ಎಲ್ಲ ಇನ್ಫಾರ್ಮೇಷನ್ಗಳನ್ನ ಫಿಲ್ ಮಾಡ್ತಾ ಇದ್ದ. ಅದರಲ್ಲಿ ಮದರ್ ಆಕ್ಯುಪೇಷನ್ ಅಂತ ಇರೋ ಕಡೆ ಏನು ಫಿಲ್ ಮಾಡಲಿ ಅಂತ ಸಡನ್ನಾಗಿ ಅವ್ರ ಪಪ್ಪನ ಕೇಳಿದ ಅವನು. ನನ್ನ ಹಸ್ಬೆಂಡ್ ಸಡನ್ನಾಗಿ ಮಾತಿನ ವರ್ಷದಲ್ಲಿ ಹೇಗೆ ಮಾತಾಡ್ತೀಯೋ ಅದೇ ಥರನೇ ಅವರು ಹೌಸ್ ವೈಫ್ ಅಂತ ಫಿಲ್ ಮಾಡು ಅಂತ ಹೇಳಿದ್ರು. ಅವ್ನಿಗೆ ಸಡನ್ನಾಗಿ ಹೇಗೆ ರಿಯಾಕ್ಷನ್ ಮಾಡ್ದ ಅಂತಂದ್ರೆ, ಇಲ್ಲ ಪಾಪ ಹೌಸ್ ವೈಫ್ ಅಲ್ಲ ಹೋಮ್ ಮೇಕರ್ ಅಂತ ಫೀಲ್ ಮಾಡ್ತೀನಿ ಅಂತಂದ ನನ್ನ ಮಗ. ಅಲ್ಲೇ ಪಕ್ಕದಲ್ಲಿ ಕೂತಿದ್ ನಾನು ಒಂದ್ಸಲ ಇಬ್ರು ತಿರುಗಿ ನೋಡಿದೆ ಅವ್ರನ್ನ. ನನ್ನ ಹಸ್ಬೆಂಡ್ ಕೂಡ ಯಾವತ್ತೂ ನನ್ನ ಹೌಸ್ ವೈಫ್ ಅನ್ನೋ ಥರ ನನ್ನ ಯಾವತ್ತೂ ಕಡಿಮೆ ಅನ್ನೋ ಥರ ನೋಡಿಲ್ಲ. ಬಟ್ ಮಾತಿನ ವರ್ಷೆ ಬಂದಾಗ ನನ್ನ ಮಗನ ಬಾಯಿಲಿ ಅದು ಬಂದಿದ್ದು ನೋಡಿ ನನಗೆ ಸಡನ್ ಆಗಿ ಒಂಥರ ಪ್ರೌಡ್ ಫೀಲ್ ಅನ್ನೋ ಥರ ಅನಿಸ್ತು. ಕೆಲವೊಬ್ರು ಹೌಸ್ ವೈಫ್ ಅಂದ ತಕ್ಷಣ ಅವ್ರನ್ನ ಕೀಳಾಗಿ ನೋಡೋದಕ್ಕೆ ಟ್ರೈ ಮಾಡ್ತಾರೆ. ಹೌಸ್ ವೈಫ್ಗಳು ಏನು ಮಾಡಲ್ಲ ಅಥವಾ ಅವ್ರು ಏನು ಮಹಾ ಮಾಡ್ತಾರೆ ಅನ್ನೋ ಥರ ಥಿಂಕ್ ಮಾಡ್ತಾರೆ. ಒಬ್ಳು ಗೃಹಿಣಿಯಾದವಳು ಮನೆಯಲ್ಲಿ ಎಲ್ರನ್ನೂ ನಿಭಾಯಿಸ್ಕೊಂಡು ಎಲ್ರನ್ನೂ ನೋಡಿಕೊಂಡು ಹಸ್ಬೆಂಡ್ನ ಆಗಲಿ ಅಥವಾ ಮಕ್ಕಳನ್ನಾಗಲಿ ಅತ್ತೆ ಮಾವನಾಗಲಿ ಅಥವಾ ಅವಾಗವಾಗ ಬಂದು ಹೋಗುವಂಥ ಗೆಸ್ಟ್ಗಳನ್ನಾಗಲಿ ಮನೇಲಿ ನಡೆಯುವಂಥ ಫಂಕ್ಷನ್ಗಳನ್ನಾಗಲಿ ಎಲ್ಲದನ್ನು ಮ್ಯಾನೇಜ್ ಮಾಡ್ತಾಳೆ. ಅವಳ ಕೈಲಿ ಅದನ್ನ ನಿಭಾಯಿಸೋಕ್ಕಾಗತ್ತೆ. ಮನೇಲಿ ಯಾರಿಗೆ ಏನು ಬೇಕು ಏನು ಬೇಡ ಅಂತ ನೋಡ್ಕೊಳ್ಳೋದು ಹೌಸ್ ವೈಫೇ ಆಗಿರ್ತಾಳೆ. ಮನೇಲಿ ಏನಾದರೂ ಗಂಡಸ್ರುಗಳಿಗೆ ಹುಷಾರಿಲ್ಲ ಅಂತಂದ್ರೆ ಅವ್ರು ಇಡೀ ದಿನ ಪೂರ್ತಿ ರೆಸ್ಟ್ ಮಾಡ್ತಾರೆ. ಬಟ್ ಲೇಡೀಸ್ಗಳು ಹುಷಾರಿಲ್ಲ ಅಂದ್ರೂ ಕೂಡ ಒಂದು ಟೈಮ್ ಅವ್ರ ಕೆಲಸನ ಸ್ಕಿಪ್ ಮಾಡ್ಬೋದೇ ಹೊರತು ಇನ್ನೊಂದು ಟೈಮ್ಗೆ ಆದ್ರೆ ಎರಡರಷ್ಟು ಕೆಲಸಗಳನ್ನ ಅವರೇ ಮೈ ಮೇಲೆ ಎಳ್ಕೊಂಡು ಹುಡುಕಿ ಮಾಡ್ತಾರೆ. ಯಾಕೆಂದ್ರೆ ಗಂಡಸರುಗಳು ಮನೇನ ಅಷ್ಟು ಗಲೀಜ್ ಮಾಡಿಟ್ಟಿರ್ತಾರೆ. ಗಂಡಸರುಗಳು ಎಷ್ಟೇ ತಂದಾಕಿದ್ರು ಅದು ಹೆಚ್ಚಾಗ್ಲಿ ಕಡಿಮೆ ಆಗ್ಲಿ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋದು ಹೆಂಗಸ್ರೇ ಅಲ್ವಾ. ಯಾವುದನ್ನು ವೇಸ್ಟ್ ಮಾಡದೆ ಯಾವುದನ್ನು ಅತಿಯಾಗಿ ದುಂದುವೆಚ್ಚ ಮಾಡದೆ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋದು ಹೆಂಗಸ್ರೆ. ಅಪ್ಪ ಮಗ ಇಬ್ರು ಈ ತರ ಮಾತಾಡುವಾಗ ನಮ್ಮ ಜೀವನದಲ್ಲಿ ನಡೆದಂತ ಹಳೇದೊಂದು ವಿಷಯನ ನಾನು ಇಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದ್ ನೆನಪಾಗಿ ಅದನ್ನ ನಾನು ನಿಮ್ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು 17 ವರ್ಷ ಹಿಂದೆ ನಡೆದಂತ ವಿಷಯ. ಒಂದಿನ ನಮ್ಮ ಯಜಮಾನ್ರ ಕಡೆ ರಿಲೇಷನ್ ಅವರು ಒಬ್ರು ಒಂದ್ಸಲ ಮನೆಗೆ ಬಂದಿದ್ರು. ಹೀಗೆ ಮಾತಾಡ್ತಾ ಇದ್ದಾಗ ಅವ್ರು ನನಗೆ ಹೇಳಿದ್ದೇನೆಂದ್ರೆ, ನೀನೇನು ಕೆಲ್ಸಕ್ಕೆ ಹೋಗದೆ ಮನೇಲೇ ಇದೀಯಾ, ನೀನು ಒಂದು ಬ್ಲೌಸ್ ಹೊಲಿಸ್ಬೇಕು ಅಂದ್ರೂ ಕೂಡ ನಿನ್ನ ಹಸ್ಬೆಂಡ್ ಹತ್ರನೇ ದುಡ್ಡಿಗೆ ಅಂತ ಕೈ ಒಡ್ಬೇಕು, ಅದು ನಿನಗೆ ಬೇಜಾರಾಗಲ್ವಾ ಅಂತ ಕೇಳಿದ್ರು. ಮನೇಲಿ ಕುತ್ಕೊಳ್ಳೋ ಬದಲು ಏನಾದರೂ ಕೆಲಸ ಮಾಡುವುದಲ್ಲ ಅಂತೆಲ್ಲ ಅಂದಿದ್ರು. ಅವಾಗ ಸಡನ್ ಆಗಿ ನನಗಾಗಿದ್ದ ಬೇಜಾರನ್ನ ನಾನು ಅವ್ರ ಮುಂದೆ ಏನು ರಿಯಾಕ್ಟ್ ಮಾಡದೇ ಇದ್ರು ಕೂಡ ಬೇಜಾರಾಗಿದ್ದಂತೂ ನಿಜ. ಈ ಟೈಮಲ್ಲಿ ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗಿದ್ರು, ಅವರು ಕೂಡ ಮನೇಲಿ ಇರಲಿಲ್ಲ. ಅದಾದ ನೆಕ್ಸ್ಟ್ ಡೇ ನಮ್ಮ ಯಜಮಾನ್ರ ಹತ್ರ ನಿನ್ನೆ ಹೀಗೆ ಅವ್ರು ಬಂದಿದ್ರು, ಅವ್ರು ಈ ಥರ ಎಲ್ಲ ಹೇಳಿದ್ರು ಅಂತಂದಾಗ ನಮ್ಮ ಯಜಮಾನ್ರು ನನಗೆ ಹೇಳಿದ್ದು ಒಂದೇ ಮಾತು, ನೀನೇನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಏನಿಲ್ವಲ್ಲ, ಮಗು ನೋಡ್ಕೊಳ್ಳೋದಕ್ಕೆ ಅಂತ ತಾನೇ ಮನೇಲಿರೋದು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ, ಹೋಗ್ಲಿ ಬಿಡು ಅಂತ ಅಂದಿದ್ರು. ನೀನು ಕೆಲ್ಸಕ್ಕೆ ಹೊರಟೋದ್ರೆ ಮಗುನ ಯಾರು ನೋಡ್ಕೋತಾರೆ? ಈಗ ಹೇಳಿದವ್ರು ಯಾರಾದರೂ ಬಂದು ಮಗು ನೋಡ್ಕೋತಾರಾ? ಅಥವಾ ಹುಷಾರಿಲ್ಲ ಅಂತಂದ್ರೆ ಯಾರಾದರೂ ಒಂದಿನ ನೋಡ್ಕೊಳ್ಳಿನೇ ನೋಡ್ಕೋತಾರಾ? ಇದಕ್ಕೆ ಅವ್ರು ಹೇಳೋರಿಗೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ಅವ್ರು ಬೇಕು ಅಂತ ಹರಟಾಗ್ಲಿ ಬೇಜಾರಾಗ್ಲಿ ಅನ್ನೋ ಕಾರಣಕ್ಕೆ ಅಂದಿರೋದು, ಹೋಗ್ಲಿ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ನನಗೆ ಸಮಾಧಾನ ಮಾಡಿದ್ರು. ಅವ್ರು ಏನೇ ಸಮಾಧಾನ ಹೇಳಿದ್ರು, ಯಾರಾದರೂ ಒಬ್ರು ಈ ಥರ ನಮ್ಗೆ ಹರಟಾಗೋ ಥರ ಹೇಳಿದಾಗ ಅದು ಮನಸ್ಸಿನ ಒಂದು ಮೂಲೆಯಲ್ಲಿ ಇದ್ದೇ ಇರುತ್ತೆ ಆ ಮಾತು. ಇದೆಲ್ಲ ನಡೆದಾಗ ನನ್ನ ಚಿಕ್ಕ ಮಗನಿಗೆ 1 ವರ್ಷದವನವನು. ಇದೆಲ್ಲ ಆಗಿ ಒಂದು 4-5 ವರ್ಷ ಆದಮೇಲೆ ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗೋ ಟೈಮಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಅವಾಗ ಸ್ಟಾರ್ಟ್ ಮಾಡಿದ್ದು ನಾನು 8ರಿಂದ 9 ವರ್ಷದವರೆಗೂ ನಾನು ವರ್ಕ್ ಮಾಡಿದ್ದೀನಿ. ಈಗ ನಾನು ವರ್ಕ್‌ನ ಬಿಟ್ಬಿಟ್ಟು ಮನೇಲೇ ಟೈಲರಿಂಗ್ ಮಾಡ್ಕೊಂಡು ನಾನು ಮನೇಲಿರುವಂಥದ್ದು. ನಾನು ಈಗ ಕೊರೋನಾ ಟೈಮಲ್ಲಿ ವರ್ಕ್‌ನ ನಾನು ಕ್ವಿಟ್ ಮಾಡಿದ್ದಂಥದ್ದು. ಅದಾದ್ಮೇಲೂ ಕೂಡ ಕೊರೋನಾ ಮುಗಿದ್ಮೇಲೂ ಕೂಡ ನನಗೆ ಕೆಲ್ಸಕ್ಕೆ ಹೋಗುವಂಥ ಆಪರ್ಚುನಿಟಿ ಇತ್ತು. ಬಟ್ ಮಕ್ಳಿಬ್ರುನು, ಒಬ್ಬ ಮಗ ಸೆಕೆಂಡ್ ಪಿ.ಯು.ಸಿ ಓದ್ತಾ ಇದ್ದ, ಒಬ್ಬ ಮಗ ಎಸ್.ಎಲ್.ಸಿ ಓದ್ತಾ ಇದ್ದ. ಈ ಟೈಮಲ್ಲಿ ಮಕ್ಳ ಕಡೆ ಗಮನ ಕೊಡಬೇಕು, ಅವ್ರಿಗೆ ನಾವು ಟೈಮ್ ಕೊಡಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಥರ ವರ್ಕಿಗೆ ಅಂತ ಹೋಗಲಿಲ್ಲ. ಇದಾದ್ಮೇಲೆ ಇತ್ತೀಚೆಗೆ ಕೂಡ ನನ್ನ ಚಿಕ್ಕ ಮಗ ಒಂದ್ಸಲ ಹೇಳ್ತಾ ಇದ್ದ, ಅವಾಗೆಲ್ಲ ನಾನು ವರ್ಕ್ ಮಾಡುವಾಗ ಅವನು ಸ್ಕೂಲಿಂದ ಬಂದು ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನಾನು ಮನೆಗೆ ಬರ್ತಾ ಇದ್ದಿದ್ದು ವರ್ಕ್ ಮುಗಿಸ್ಕೊಂಡು. ಅವಾಗೆಲ್ಲ ಅವನು ನಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ನಂತೆ. ಅದನ್ನು ಕೇಳಿ ನಮಗೂ ಬೇಜಾರಾಯಿತು. ಈಗ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಈಗ ಕೆಲ್ಸಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡ್ರು. ಚಿಕ್ಕ ಮಕ್ಕಳಲ್ಲೇ ಒಂದು ರೀತಿ ಆರಾಮಾಗಿ ಬಿಟ್ಟು ಹೋಗ್ತಾ ಇದ್ವಿ. ಆದರೆ ದೊಡ್ಡ ಮಕ್ಕಳಾದ್ಮೇಲೆ ಬಿಟ್ಟು ಹೋಗೋದಕ್ಕಾಗಲ್ಲ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸಲ್ಲಿ ಕಾಲೇಜ್ ಇರುತ್ತೆ. ಕೆಲವೊಂದು ಸಲ ಕಾಲೇಜಿಂದ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸಲ್ಲಿ ಬರ್ತಾರೆ. ಹಸ್ಬೆಂಡ್ ಕೂಡ ಶಿಫ್ಟ್ ಇರೋದ್ರಿಂದ ಅವರು ಕೂಡ ಮಕ್ಳ ಕಡೆ ಪೂರ್ತಿ ಗಮನ ಕೊಡೋದಕ್ಕಾಗಲ್ಲ. ಈ ಥರ ಎಲ್ಲ ಇರೋದ್ರಿಂದ ನಾವು ಆಚೆ ಹೋಗಿ ವರ್ಕ್ ಮಾಡೋದಕ್ಕಿಂತ ಇವ್ರುಗಳಿಗೆ ನಾವು ಟೈಮ್ ಕೊಡಬೇಕು ಅಂತ ತುಂಬಾನೇ ಅನಿಸುತ್ತೆ. ಎಷ್ಟೋ ಸಲ ಒಬ್ಬೊಬ್ರಿಗೆ ಒಂದೊಂದು ಸಲ ಅನ್ನೋ ಥರ ಟೆಸ್ಟ್ ಇರುತ್ತೆ, ಇಂಟರ್ನಲ್ಸ್ ಇರುತ್ತೆ. ಒಬ್ಬರು ಲೇಟಾಗಿ ಮಲಗ್ತಾರೆ, ಒಬ್ಬರು ಬೇಗ ಎದ್ದೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟೈಮಿಂಗ್ಸಲ್ಲಿ ಊಟ ತಿಂಡಿ ಅನ್ನೋದಿರುತ್ತೆ. ಇಲ್ಲ ಕೆಲವೊಂದು ಸಲ ಅವರು ಕೂಡ ಟೆನ್ಷನಲ್ಲಿ ಇರ್ತಾರೆ, ಕನ್ಫ್ಯೂಷನಲ್ಲಿ ಇರ್ತಾರೆ.
ಇಂಥ ಟೈಮಲ್ಲೆಲ್ಲ ನಾವು ಮನೇಲಿದ್ದು ಅವ್ರುಗಳಿಗೂ ಕೂಡ ನಾವು ಬುದ್ಧಿ ಹೇಳಿ ಸಮಾಧಾನ ಮಾಡುವಂಥದ್ದು ಕೂಡ ಬೇಕಾಗಿರುತ್ತೆ. ಇಬ್ರು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೊರ್ಟೋದ್ರೆ ಮಕ್ಳಿಗೆ ಯಾವ ವಿಷಯದಲ್ಲೂ ಬುದ್ಧಿ ಹೇಳೋರು ಯಾರು ಇರಲ್ಲ. ಹಾಗಾಗಿ ಗೃಹಿಣಿಯಾದವಳು ಮನೆಗೆ ಇಂಪಾರ್ಟೆಂಟ್ ಕೊಡ್ಬೇಕು ಅಂತ ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ದೆ ಅಂತಂದ್ರೆ, ಹೌಸ್ ವೈಫ್ ಅಂದ ತಕ್ಷಣ ಯಾರು ಏನು ಮನೆ ಕೆಲಸದವ್ರಲ್ಲ. ಅವ್ರಿಗೆ ಅವ್ರಿಗೆ ಆದಂತ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನಷ್ಟೇ ನಾನಿಲ್ಲಿ ಹೇಳಕ್ ಹೊರ್ಟಿದ್ದು. ಈಗ ಈಗ ನಾವು ಮಾಡ್ತಾ ಇರೋ ರೆಸಿಪಿ ಬಗ್ಗೆ ಬರೋಣ. ಇಲ್ಲಿ ನಾನು ಮಾಡ್ತಾ ಇರೋದು ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಮಾಡೋದಕ್ಕೆ ಅಂತೇಳಿ ನಾನು ಮಂಚೂರಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಈಗ ಮಳೆ ಚಳಿ ಎಲ್ಲ ಇರೋದ್ರಿಂದ ಮೋಡ ಮುಚ್ಚಿದ ವಾತಾವರಣ ಇದೆ. ಥಂಡಿಗೆ ಏನಾದರೂ ತಿನ್ಬೇಕು ಅಂತ ಮಕ್ಳು ಆಸೆ ಪಡ್ತಾರೆ ಅನ್ನೋ ಕಾರಣಕ್ಕೆ ಆಯಿಲಿ ಫುಡ್‌ಗಳು ಆದಷ್ಟು ನಾವು ಅವಾಯ್ಡೇ ಮಾಡ್ತೀವಿ. ಅಪರೂಪಕ್ಕೆ ಒಂದಿನ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಕೊಂಡು ಗೋಬಿ ಮಂಚೂರಿ ಮಾಡೋಣ ಅಂತೇಳಿ ಎಲೆಕೋಸು ತಂದಿರೋದಿತ್ತು. ಅದು ಮಧ್ಯಾಹ್ನ ಅಡುಗೆ ಊಟ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಎಲೆಕೋಸನ್ನ ಕಟ್ ಮಾಡಿ ಮಂಚೂರಿಯನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗೋಬಿನ. ಸಂಜೆ ಮಕ್ಕಳು ಕಾಲೇಜಿಂದ ಬಂದ್ಮೇಲೆ ನಾನು ಗೋಬಿ ಮಂಚೂರಿಯನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡೆ. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಬೋದಕ್ಕೆ ಅಂತೇಳಿ ನಾನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಅಂತೇಳಿ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಈರುಳ್ಳಿನಲ್ಲಿ 1 ಈರುಳ್ಳಿಯಷ್ಟು ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ನಾನು ಹಾಕ್ಕೊಂಡು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಪೇಸ್ಟಿಂದ ಹಸಿ ವಾಸನೆ ಎಲ್ಲ ಹೋಗಿದೆ ಅನ್ನೋಷ್ಟು ಫ್ರೈ ಆದಮೇಲೆ ಅದಕ್ಕೆ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನಷ್ಟು ಫ್ರೈಗೆ ಹಾಕ್ಕೊಂಡು ಇನ್ನು ಅರ್ಧ ಕ್ಯಾಪ್ಸಿಕಮ್ನ ನಾವು ಮಂಚೂರಿ ಮಿಕ್ಸ್ ಮಾಡುವಾಗ ಕೊನೆಯಲ್ಲಿ ಹಾಕ್ಕೋಬೋದು, ಹಸಿಯಾಗೆ ಸಿಗಬೇಕು ಅಂತಂದರೆ. ಮಕ್ಕಳಿಗೆ ಹಸಿದು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಫ್ರೈಯೇ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮುಂಚೆನೇ ಎಲ್ಲದನ್ನು ಒಗ್ಗರಣೆಗೆ ಹಾಕ್ಕೊಂಡು ಅದ್ರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲೇ ನಾನು ಇದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ. ಏಕೆಂದರೆ ಉಪ್ಪೆಲ್ಲ ಈ ಟೈಮಲ್ಲೇ ರುಚಿ ಚೆನ್ನಾಗಿ ಹಿಡಿಬೇಕಾಗಿರೋದು. ಹಾಗೆ ಇಲ್ಲಿ ಇದು ಸ್ವಲ್ಪ ಡ್ರೈ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಮತ್ತೆ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಉಪ್ಪು ಹಾಕಿದ್ಮೇಲೆ ಕ್ಯಾಪ್ಸಿಕಮ್ನ 1 ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಇದಕ್ಕೆ ಗೋಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಬಿ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಹತ್ತಲಿ. ನಾವು ಸಾಸ್ ಹಾಕೋಕ್ಕಿಂತ ಮುಂಚೆನೇ, ಸಾಸ್ ಹಾಕಿದ್ಮೇಲೆ ತುಂಬ ಹೊತ್ತು ಬಿಸಿ ಮಾಡಬಾರ್ದು. ಹಾಗಾಗಿ ಸಾಸ್ ಹಾಕೋಕ್ಕಿಂತ ಮುಂಚೆನೇ ನಾನು ಗೋಬಿ ಚೆನ್ನಾಗಿ ಬಿಸಿ ಇರಲಿ ಅಂತೇಳಿ ಸ್ವಲ್ಪ ಹೊತ್ತು ಜಾಸ್ತಿನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಗೋಬಿ ಚೆನ್ನಾಗಿ ಬಿಸಿಯಾಗಿದೆ. ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ
ಇಟ್ಕೊಂಡಿರೋಂಥ ಸಾಸಲ್ಲಿ ನಾನು ಅರ್ಧದಷ್ಟು ಸಾಸನ್ನ ಗೋಬಿಗೆ ಹಾಕೋತಾ ಇದ್ದೀನಿ. ಹಾಗೆ ಈ ಟೈಮಲ್ಲೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋಂಥದ್ದು, ಕಟ್ ಮಾಡಿ ಇಟ್ಕೊಂಡಿರೋಂಥ ಇನ್ನು ಒಂದು ಈರುಳ್ಳಿಯಷ್ಟು ಚಿಕ್ಕ ಚಿಕ್ಕ ಪೀಸಸ್ನ ಕೂಡ ಹಾಕ್ಕೊಂಡು ನಾನೀಗ ಒಂದು 5 ನಿಮಿಷ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡಿಕೊಂಡ್ರೆ ಇದು ಸರ್ವ್ ಮಾಡೋದಕ್ಕೆ ರೆಡಿ ಇರುತ್ತೆ. ಈ ಮಳೆ ಚಳಿಗೆ ಖಾರವಾಗಿ ತಿನ್ನೋದಕ್ಕೆ ಅಂತೇಳಿ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ರೆಡಿ ಇದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ. ವೆದರ್ ಹಿಂಗಿರೋದಕ್ಕೂ ಈ ಮಳೆ ಚಳಿಗೂ ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಈ ಥರ ತುಂಬಾ ರುಚಿ ಸಖತ್ ಖಾರವಾಗಿದೆ.